ಸೊ ಈಗ ಟೈಮ್ 4:15. ನಮ್ಮ ಪಯಣವನ್ನು ಶುರು ಮಾಡ್ತಾ ಇದ್ದೀವಿ. ಬನ್ನಿ ಹೊರಡೋಣ. ಫುಲ್ ಕತ್ಲೆ ಹೋಗ್ತಾ ಇದ್ದೀವಿ. ಈಗ ಕರೆಕ್ಟಾಗಿ 6:27. ಸೊ ಇವಾಗ ನಾವು 10ಕ್ಕೆ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಬನ್ನಿ ಕುಮಾರ್ ಹೊರಡೋಣ. ಅಲ್ಲಿದೆ ನೋಡಿ ನಮ್ಮ ಗಾಡಿ, ಫುಲ್ ಸ್ಟೀಪ್ ಹಿಂಗಿದೆ. ಮೆಟ್ಲಿದ್ದಾವೆ, ಸಮಸ್ಯೆ ಇಲ್ಲ. ನೋಡಿ ಇಲ್ಲಿ ನಮ್ಮ ಅಣ್ಣವ್ರು ಕಾಲು ಎತ್ಕೊಬಿಟ್ಟವ್ರು ಇಲ್ಲಿ. ಬನ್ನಿ 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 ಬನ್ನಿ, ಜಗ್ಗದಿರಿ ಕುಗ್ಗದಿರಿ. ನಾ ಪಟ ಅಂತ ಹತ್ಬಿಡ್ತೀನಿ ಕಣ. ನೀವು ಯಾಕಲ್ಲ ನೀವು ಇಂಡಿಯನ್ಸ್ ಹಿಂದೆನೇ ಇರ್ತೀರಲ್ಲ. ಫೈನಲಿ ನಾವು ಶ್ರೀ ನಾರಾಯಣಗಿರಿಯನ್ನು ತಲುಪಿದ್ದೇವೆ. ನೋಡಿ ಹಿಂಗೆ ಕಾಣಿಸುತ್ತೆ, ಫುಲ್ ಮಂಜು ಆವರಿಸ್ಬಿಟ್ಟಿದೆ. ಈ ಜಾಗವನ್ನು ಗಲೀಜು ಮಾಡಿದವರು, ಈ ಜಾಗದಲ್ಲಿ ಗ್ಲಾಸನ್ನು ಹೊಡೆದವರು ನಿಮ್ಮ ತೆವಲಿಗೋಸ್ಕರ ಇಲ್ಲಿ ಬಂದು ಇಂಥ ಬೆಟ್ಟಗಳನ್ನ, ಇಂಥ ಪವಿತ್ರ ಸ್ಥಳಗಳನ್ನ ಗಲೀಜು ಮಾಡಬೇಡಿ. ನೋಡಿ ಇಲ್ಲೆಲ್ಲ ಹೊಡೆದಾಕಿರೋದು, ಅದಕ್ಕೆಲ್ಲ ಬರ್ದಿರೋದಂಗೆ ಇಲ್ಲಿ ಗಲೀಜು ಮಾಡಿದವರು ಅಥವಾ ಗ್ಲಾಸ್ ಹೊಡೆದವರು ಡ್ಯಾಶ್ ಮಕ್ಕಳು ಅಂತ. ಎಷ್ಟು ಕುಡ್ದೇಸ್ತವ್ರು ನೋಡು, ದರಿದವರು. ಸ್ವಚ್ಛತೆ ಕಾಪಾಡಿ, ಕಸವನ್ನು ಕಸದ ಬುಟ್ಟಿಗೆ ಹಾಕಿರಿ. ಜೈ ಆಂಜನೇಯ. ಹಾಯ್ ಹಲೋ ನಮಸ್ಕಾರ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಬೆಟ್ಟದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಅಂದರೆ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಆ ದೇವಸ್ಥಾನ. ಯಾಕೆ ಪುರಾತನವಾದ ಅಥವಾ ಇತಿಹಾಸವುಳ್ಳ ಬೆಟ್ಟ ಅಂತ ಅಂದರೆ ಶ್ರೀ ಲಕ್ಷ್ಮೀನಾರಾಯಣ ಬೆಟ್ಟ. ನೋಡಿ ಇದು ಒಂದು ಉದಾಹರಣೆ. ಆಗಿನ ಕಾಲದಲ್ಲಿ ಉಳ್ಕಲ್ಗಳು ಈ ಚಟ್ನಿ ಮತ್ತು ಈ ರಾಗಿ ಅಕ್ಕಿ ಇದನ್ನೆಲ್ಲ ಬೀಸೋದಕ್ಕೆ ಉಪಯೋಗಿಸ್ತಾಯಿದ್ರು. ಸೊ ಇದು ನೀರಿನ ಹೊರತೆಗಳು ಈಗ ಗಲೀಜಾಗಿದ್ದಾವೆ, ಅಂದರೆ ಪಾಚಿ ಎಲ್ಲ ಬೆಳೆದಿದ್ದಾವೆ. ಇವು ಆ್ಯಕ್ಚುಲಿ ಕುಡಿಯೋದಕ್ಕೂ ಯೋಗ್ಯವಾದವು ಅಂತ ಇಲ್ಲಿ ಬರೆದಿದ್ದಾರೆ. ಇದು ಸ್ವಚ್ಛತೆ ಕಾಪಾಡಿ, ಇದು ಕುಡಿಯೋ ನೀರು ಅಂತ ನೋಡ್ಬೋದು. ಈ ಬೆಟ್ಟಕ್ಕೆ ಬಂದರೆ 360 ಡಿಗ್ರಿ ನಿಮಗೆ ನೋಡೋದಕ್ಕೆ ವ್ಯೂ ಸಿಗುತ್ತೆ. ಈಗ ನಾವು ಬಂದಿರೋದು ಸನ್ಸೆಟ್ ಅಲ್ಲ, ಏನಿದು ಸನ್ರೈಸ್ ನೋಡೋದಕ್ಕೆ, ಸೂರ್ಯೋದಯ ನೋಡೋದಕ್ಕೆ. ಈ ಜಾಗ ಅಷ್ಟೊಂದು ಎಕ್ಸ್ಪ್ಲೋರ್ ಆಗಿಲ್ಲ, ಆದರೆ ಯಾರು ತೋರಿಸೇ ಇಲ್ಲ ಅಂತಲ್ಲ, ತುಂಬ ಜನ ಅಲ್ಲ, ತುಂಬ ಕಡಿಮೆ ಜನಕ್ಕೆ ಈ ಜಾಗ ಗೊತ್ತು. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಒಂದು 2-3 ಜನ ನೋಡಿ ಇದನ್ನು ಏನೋ ವೀಡಿಯೋ ಮಾಡಿ ಹಾಕಿರೋದು ನೋಡ್ಬೋದು. ಇಲ್ಲೇ ಸನ್ರೈಸ್ ಆಗುತ್ತೆ, ಅಂದರೆ ಸನ್ರೈಸ್ ಇಲ್ಲಾಗಲ್ಲ, ಸನ್ರೈಸ್ ಆಗೋದು ಕಾಣುತ್ತೆ. ನೋಡಿ ಕೆಳಗಡೆ ಒಂದು ಊರಿದೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಮಂಜು ಆವರಿಸ್ಬಿಟ್ಟಿದೆ. ಇದ್ರ ನಡುವೆ ಸೂರ್ಯ ಬರಬೇಕು, ಅದು ಯಾವಾಗ ಬರ್ತಾನೋ ಏನೋ. ಎಲ್ಲಪ್ಪಿ ಬರಲೇ ಇಲ್ಲ ಇನ್ನ. 2000 years later. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ಇವಾಗ ಬಂದವ್ ನೋಡಿ, ಕಾಣಿಸ್ತಾ ಇದೆಯಾ? ನಿಧಾನಕ್ಕೆ ಬರ್ತಾ ಇದ್ದೇನೆ ನೋಡಿ. ಆಹಾ, ಈಗ ಸೂರ್ಯ ಪ್ರಖರವಾದ ಜ್ವಾಲೆಯನ್ನು ತನ್ನ ಬೆಳಕಿನ ಮೂಲಕ ಸೂಸುತ್ತಿದ್ದಾನೆ. ಅಯ್ಯಪ್ಪ, ಅಲ್ಲ ಇಲ್ಲೆಲ್ಲಾರ ಕಾಣಿಸ್ಕೋಬೇಕು ತಾನೆ, ಡೈರೆಕ್ಟ್ ಅಲ್ಲಿ ಕಾಣಿಸ್ಕೊತಾವನಲ್ಲಪ್ಪ. ಬಂದವನಲ್ಲ ನೋಡ್ಕೊಂಡು ನಡಿ, ಅಲ್ಲಿ ಬರ್ಬೇಕು ಇಲ್ಲಿ ಬರ್ಬೇಕಂತ ಮೌಂಟ್ಬಿಟ್ಟ ಮತ್ತೆ ಒಳಿಕೆ. ಈಗ ಅಣ್ಣ ಬಂದ ಸೂರ್ಯ. ದೇವ್ರು ಒಳ್ಳೇದು ಮಾಡ್ತದ ನಿನಗೆ. 7 ಗಂಟೆಗೆ ಬಂದಿದೆಯಲ್ಲ, ಜನ್ಮಕ್ಕೆ ಹೋಗೋ. ಮೋಡಗಳು ಸರಿತಾ ಇದ್ದಾವೆ ಇವಾಗ. ಇನ್ನೆಷ್ಟು ಅಲ್ಲ, ಅಷ್ಟು ಈ 7-8 ಗಂಟೆಗೆ ಎಷ್ಟು ಪ್ರಖರವಾದ ಬೆಳಕು ಬರಬೇಕು, ಇನ್ನೆಷ್ಟರ ಮಟ್ಟಿಗೆ ಮುಂಚು ಅವನನ್ನು ಕೌದಿರಬೇಕು ನೋಡಿ. ಇದರಲ್ಲೇ ಫಿಲಾಸಫಿ ಇದೆ ಅಲ್ಲ ಕಣ, ಇದರಲ್ಲಿ ಫಿಲಾಸಫಿ ಇದೆ. ಅಂದರೆ ನೀನು ಎಷ್ಟೇ ಪ್ರಖರವಾಗಿ, ಅಂದರೆ ನಿನ್ನಲ್ಲಿ ಟ್ಯಾಲೆಂಟ್ ಇದ್ದರೂ ಕೂಡ ಅವಾಗವಾಗ ಮಂಜು ಮೋಡ ಅಂತ ಮುಸುಕ್ತಾ ಇರುತ್ತೆ. ಅದಕ್ಕೆ ನೀನು ಎದುರ್ಕೋಬಾರ್ದು, ಅದನ್ನ ಸರಿಸಿ ನೀನು ಈ ಜಗತ್ತಿಗೆ ಪ್ರಜ್ವಲಿಸ್ಬೇಕು ಅಂತ. ನೋಡಿ ಸೂರ್ಯನು ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. ಕೊಡ್ಸೋ ಅರ್ಧ ಟೀಗೆ ಇಷ್ಟೊಂದು ಬಿಲ್ಡಪ್ ಕೊಡಬೇಡ ಕಣ. ಮೈಯೆಲ್ಲ ಬಿಸಿ ಆಗ್ತಾ ಇದೆ ಇವಾಗ. ಇಷ್ಟ ತನಕ ಎಲ್ಲ ಶೆಡ್ತ್ಕೊಬಿಟ್ಟಿದ್ದೋ. ದಯವಿಟ್ಟು ಬೆಳಗ್ಗೆ ಎದ್ದೋಳೋರು, ಅಂದರೆ ಗಾಡೀಲಿ ಓಡಾಡೋರು ಗ್ಲೌ ತಗೊಳ್ಳಿ. ಎಲ್ಲ ಗ್ಲೌ ತೋರಿಸಿ ಯಾವ ಥರ ಇದೆ ಅಂತ. ತೋರಿಸಿ ನೋಡಿ, ಈ ಥರದಾರು ಅಟ್ಲೀಸ್ಟು ಈ ಥರದಾರು ತಗೊಳ್ಳಿ, ಕೈ ಬೆಚ್ಚಗಿರುತ್ತೆ. ಇಲ್ಲಾಂದರೆ ಸೈಲೆನ್ಸರ್ಗೆ ಕೈಲಿ ಇಡಬೇಕಾಗುತ್ತೆ. ನಾನು ಕೈ ಇಟ್ಬಿಟ್ಟು ನೋಡಿ ಇಲ್ಲಿ ಸುಟ್ಕೊಂಡಿದ್ದೀನಿ. ಆ ಕೆಲಸ ನೀವು ಮಾಡ್ಕೋಬೇಡಿ. ಒಂಥರ ರೋಮಾಂಚನ ಆಗ್ತಾ ಇದೆ.
ನೀವೇನಾದರೂ ಲಕ್ಷ್ಮೀನಾರಾಯಣ ಬೆಟ್ಟಕ್ಕೆ ಬಂದರೆ ಸ್ವಲ್ಪ ಸೌಜನ್ಯಯುತವಾಗಿ ನಡ್ಕೊಳ್ಳಿ. ಇಲ್ಲಿ ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ಕು ಬಾಟ್ಲುಗಳನ್ನ ಬಿಸಾಕಬೇಡಿ. ನೀವು ತಂದಂಥ ವಾಟರ್ ಬಾಟಲ್ಗಳನ್ನ ವಾಪಸ್ ತಗೊಂಡೋಗಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ನೋಡಿ ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಬೆಲ್ ಐಕನ್ ಮರಿಬೇಡಿ, ಜೋರ ಹೊಡೀರಿ. ಹಾಯ್, ಬೆಂಗಳೂರು. ಮುಂಬೈ. ಒಂದು ಸೆಕೆಂಡ್ ಬರ.